ಹಾಯ್ ಫ್ರೆಂಡ್ಸ್, ಮಹಾಭಾರತದ 4ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯದಲ್ಲಿ ನಾವು ಪಾಂಡು ಮತ್ತು ಧೃತರಾಷ್ಟ್ರರ ಜನನದ ಬಗ್ಗೆ ತಿಳಿದುಕೊಳ್ಳೋಣ. ಶಾಂತನು ಮತ್ತು ಸತ್ಯವತಿಗೆ ಚಿತ್ರಾಂಗದ ಎಂಬ ಇನ್ನೊಬ್ಬ ಮಗ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋದರು ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಮತ್ತು ವಿಚಿತ್ರವೀರ್ಯರಿಗೆ 2 ಪುತ್ರರಿದ್ದಾರೆ ಅಂತಲೂ ನಾವು ತಿಳ್ಕೊಂಡಿದ್ದೀವಿ. ವಿಚಿತ್ರವೀರ್ಯರಿಗೆ ಧೃತರಾಷ್ಟ್ರ ಮತ್ತು ಪಾಂಡು ಎಂಬ 2 ಗಂಡು ಮಕ್ಕಳು ಇದ್ದರು. ಧೃತರಾಷ್ಟ್ರನು ಹುಟ್ಟಿನಿಂದಲೇ ಕುರುಡರಾಗಿದ್ದರು ಮತ್ತು ಪಾಂಡು ದುರ್ಬಲವಾಗಿ ಜನಿಸ್ತಾರೆ. ಈ 2 ಮಕ್ಕಳ ಗುಣಲಕ್ಷಣಗಳ ಹಿಂದೆ ಒಂದು ಕಥೆ ಇದೆ. ಅದೇನೆಂದರೆ, ವಿಚಿತ್ರವೀರ್ಯನು ತನ್ನ ಹೆಂಡತಿಯರಾದ ಅಂಬಿಕಾ ಮತ್ತು ಅಂಬಾಲಿಕೆಗೆ ಮಕ್ಕಳಿಲ್ಲದೆ ಯಾವುದೇ ಮಕ್ಕಳನ್ನು ಹೊಂದುವ ಮೊದಲು ಮರಣ ಹೊಂದುತ್ತಾರೆ. ಸತ್ಯವತಿ ವಿಚಿತ್ರವೀರ್ಯನ ತಾಯಿಯು ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಇಲ್ಲದೆ ರಾಜ್ಯವನ್ನು ತೊರೆದಿದ್ದರಿಂದ ದುಃಖಿತಳಾಗಿರುತ್ತಾಳೆ. ನಿಮಗೆಲ್ಲ ನೆನಪಿರೋ ಹಾಗೆ ಸತ್ಯವತಿ ಶಾಂತನುವಿನ 2ನೇ ಹೆಂಡತಿ ಮತ್ತು ಶಾಂತನುವನ್ನು ಸತ್ಯವತಿಗೆ ಆಕರ್ಷಿಸುವ ಗುಣಲಕ್ಷಣವೆಂದರೆ ಅವಳ ದೇವಿಯ ಪರಿಮಳ. ನಾವೀಗ ಸತ್ಯವತಿಯ ಗತಕಾಲದ ಬಗ್ಗೆ, ಧೃತರಾಷ್ಟ್ರ ಮತ್ತು ಪಾಂಡು ಹೇಗೆ ಅಸ್ತಿತ್ವಕ್ಕೆ ಬಂದರು ಎಂಬುದನ್ನು ತಿಳಿದುಕೊಳ್ಳೋಣ. ಸತ್ಯವತಿ ನಿಮಗೆ ತಿಳಿದಿರುವಂತೆ ಒಬ್ಬ ಮೀನುಗಾರನ ಮಗಳು. ಅವಳು ಚಿಕ್ಕವಳಿದ್ದಾಗ ಪರಾಶರ ಎಂಬ ಋಷಿಯನ್ನು ಭೇಟಿಯಾಗುತ್ತಾಳೆ. ತನ್ನ ದೋಣಿಯಲ್ಲಿ ಯಮುನಾ ನದಿಗೆ ಅಡ್ಡಲಾಗಿ ಸವಾರಿ ಮಾಡುತ್ತಾಳೆ. ಸತ್ಯವತಿಯ ಸೌಂದರ್ಯಕ್ಕೆ ಒಳಗಾದ ಪರಾಶರನು ಮದುವೆಯಿಲ್ಲದೆ ತನ್ನ ಮಗನನ್ನು ಪಡೆದುಕೊಳ್ಳುತ್ತಾನೆ. ಚಿಕ್ಕವಳಾಗಿದ್ದರೂ ಅವಿವಾಹಿತಳಾಗಿದ್ದರಿಂದ ಭಯಪಟ್ಟಿಕೊಂಡಿರುತ್ತಾಳೆ. ಆದ್ದರಿಂದ ಋಷಿಯು ಅವಳಿಗೆ 2 ವರಗಳನ್ನು ಕೊಡುತ್ತಾರೆ. ಒಂದು, ಅವಳು 9 ದೀರ್ಘ ತಿಂಗಳ ಗರ್ಭಾವಸ್ಥೆಯಲ್ಲಿ ಹೋಗದೆಯೇ ಅವಳ ಮಗ ತಕ್ಷಣವೇ ಜನಿಸುತ್ತಾರೆ. ಮತ್ತು 2ನೆಯದು, ಸತ್ಯವತಿಯು ದೈವಿಕ ಮತ್ತು ಶಾಶ್ವತವಾಗಿ ಪರಿಮಳವನ್ನು ಹೊಂದಿರುತ್ತಾಳೆ. ಶಾಂತನು ರಾಜನು ಬಿದ್ದ ಸತ್ಯವತಿಯ ಪರಿಮಳದ ಹಿಂದಿನ ರಹಸ್ಯ ಇದೇ ಆಗಿರುತ್ತದೆ. ಸತ್ಯವತಿ ಮತ್ತು ಋಷಿ ಪರಾಶರನಿಗೆ ಜನಿಸಿದ ಮಗ ವ್ಯಾಸ ಪ್ರಾಸಂಗಿಕವಾಗಿ ಮಹಾಭಾರತದ ಲೇಖಕ. ಸತ್ಯವತಿಗೆ ವಿವಾಹವಿಲ್ಲದೆ ಜನಿಸಿದ ವ್ಯಾಸನು ಎಂದಿಗೂ ತನ್ನ ತಾಯಿಯೊಂದಿಗೆ ವಾಸಿಸಲಿಲ್ಲ ಮತ್ತು ತನ್ನ ಬೆಳೆಯುತ್ತಿರುವ ವರ್ಷಗಳನ್ನು ಕಾಡಿನಲ್ಲಿ ಕಳೆದರು. ಆದರೆ ತಾಯಿಗೆ ಯಾವಾಗ ಬೇಕಾದರೂ ಸಹಾಯಕ್ಕೆ ಬರುವುದಾಗಿ ತಾಯಿಗೆ ಭರವಸೆ ನೀಡಿದರು. ವಿಚಿತ್ರವೀರ್ಯನು ಮಕ್ಕಳಿಲ್ಲದೆ ಸತ್ತಾಗ ಅವನ ತಾಯಿ ಸತ್ಯವತಿಯು ವಿಚಿತ್ರವೀರ್ಯನ ವಿಧವೆಯರನ್ನು ಮದುವೆಯಾಗಲು ಭೀಷ್ಮನನ್ನು ಕೇಳಿದಳು. ಭೀಷ್ಮನು ನಿರಾಕರಿಸಿದನು. ಸತ್ಯವತಿ ತನ್ನ ತಂದೆಗೆ ಮಾಡಿದ ವಾಗ್ದಾನ ಮತ್ತು ಬ್ರಹ್ಮಚಾರಿತ್ವದ ಪ್ರತಿಜ್ಞೆಯನ್ನು ನೆನಪಿಸಿದನು. ನಿಯೋಗ ಅಭ್ಯಾಸದ ಮೂಲಕ ವಿಧವೆಯರಿಂದ ಮಕ್ಕಳನ್ನು ಪಡೆಯಲು ಬ್ರಾಹ್ಮಣನನ್ನು ಕರೆಯಬಹುದು ಎಂದು ಅವರು ಸಲಹೆ ನೀಡಿದರು. ಪ್ರಸ್ತುತ ದಿನಗಳಲ್ಲಿ, ಅಂದರೆ ಈಗಿನ ದಿನಗಳಲ್ಲಿ, ಅದೇ ಬಾಡಿಗೆ ತಾಯ್ತನ ಮತ್ತು ಗರ್ಭಧಾರಣೆಯ ಅಭ್ಯಾಸಗಳಿಗೆ ಸಮನಾಗಿರುತ್ತದೆ. ಸಂಪ್ರದಾಯದ ಪ್ರಕಾರ ಪ್ರತಿಯೊಬ್ಬರೂ ನಿಯೋಗವನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ಅದನ್ನು ನಿರ್ವಹಿಸಲು ಬಹಳ ಕಟ್ಟುನಿಟ್ಟಾದ ನಿಯಮಗಳಿವೆ. ಈ ಉದ್ದೇಶಕ್ಕಾಗಿ ಕರೆದ ಬ್ರಾಹ್ಮಣನು ಅತ್ಯಂತ ಗೌರವಾನ್ವಿತ ಮನುಷ್ಯನಾಗಿರಬೇಕು ಮತ್ತು ಧರ್ಮದ ಸಲುವಾಗಿ ಇದನ್ನು ಮಾಡಬೇಕು. ಅವನು ಹೆಣ್ಣಾಗಲಿ ಅಥವಾ ಹುಟ್ಟುವ ಮಗುವಾಗಲಿ ತನ್ನದು ಎಂದು ಹೇಳಿಕೊಳ್ಳಬಾರದು. ಮಗುವನ್ನು ಮಹಿಳೆಯ ಪತಿ ಎಂದು ಮಾತ್ರ ಪರಿಗಣಿಸಲಾಗುತ್ತದೆ ಹೊರತು ಬ್ರಾಹ್ಮಣನಲ್ಲ ಎಂದು ವಿವರಿಸಿದರು. ಕೃತಕ ಗರ್ಭಧಾರಣೆಯ ಮೂಲಕ ದಂಪತಿಗಳನ್ನು ಮಗುವನ್ನು ಹೊಂದಲು ನಿರ್ಧರಿಸುತ್ತಾರೆ ಎಂದು ಹೇಳಿ ದಾನಿಯನ್ನು ಮಗುವಿನ ತಂದೆ ಎಂದು ಪರಿಗಣಿಸಲಾಗುವುದಿಲ್ಲ. ಮಗುವನ್ನು ಬೇರೆ ವಿಧಾನಗಳಿಂದ ಗರ್ಭಧರಿಸಿದರೂ ದಂಪತಿಗಳು ತಂದೆ ಮತ್ತು ತಾಯಿಯಾಗಿ ಉಳಿಯುತ್ತಾರೆ. ಸತ್ಯವತಿ ಹೀಗೆ ತನ್ನ ಮೊದಲ ಜನನವಾದ ವ್ಯಾಸನನ್ನು ಕರೆಯುತ್ತಾಳೆ, ಏಕೆಂದರೆ ಅವನು ನಿಜವಾಗಿಯೂ ಅರಿತುಕೊಂಡ ಆತ್ಮ ಮತ್ತು ಬುದ್ಧಿವಂತ ಋಷಿ ತನ್ನ ವಿಧವೆಯ ಸೊಸೆಯರಾದ ಅಂಬಿಕಾ ಮತ್ತು ಅಂಬಾಲಿಕಾ ಅವರೊಂದಿಗೆ ನಿಯೋಗ ಮಾಡಲು ಆಗುವುದಿಲ್ಲ. ಅಂಬಿಕಾ ಮೊದಲಿಗರು ವ್ಯಾಸರನ್ನು ಕಂಡು ಹೆದರಿ ಕಣ್ಣು ಮುಚ್ಚಿಕೊಳ್ಳುತ್ತಾರೆ. ಹೀಗೆ ಹುಟ್ಟಿದ ಮಗು ಕುರುಡರವಾಗುತ್ತದೆ. ಅವರೇ ಧೃತರಾಷ್ಟ್ರ. ಮುಂದೆ ಅಂಬಾಲಿಕಾ ಇದ್ದಳು. ಅವಳು ಗಾಬರಿಯಾದಳು. ಹುಟ್ಟಿದ ಮಗು ಹೀಗೆ ಮಸುಕಾದ ಮತ್ತು ದುರ್ಬಲವಾಗಿತ್ತು. ಅವರೇ ಪಾಂಡು. 2 ಬಾರಿ ವಿಫಲರಾದ ಸತ್ಯವತಿ ಮತ್ತೆ ವ್ಯಾಸರನ್ನು ಆಹ್ವಾನಿಸಿದರು. ಆದಾಗ್ಯೂ ಅಂಬಿಕಾ ಮೊದಲ ಬಾರಿ ಭಯಗೊಂಡ ನಂತರ ಸ್ವತಃ ಹೋಗದೆ ವ್ಯಾಸನ ಬಳಿಗೆ ತನ್ನ ಸೇವಕಿಯನ್ನು ಕಳುಹಿಸಿದಳು. ಸೇವಕರು ಭಯಪಡಲಿಲ್ಲ ಅಥವಾ ಬೆಚ್ಚಲಿಲ್ಲ. ಅವಳು ಧೈರ್ಯಶಾಲಿಯಾಗಿದ್ದಳು ಮತ್ತು ಋಷಿಗೆ ತನ್ನ ಕರ್ತವ್ಯಗಳನ್ನು ಬಹಳ ವಿಶ್ವಾಸದಿಂದ ಮಾಡಿದಳು.
ವಿದುರನು ಭಗವಾನ್ ಯಮಧರ್ಮನ ಪುನರ್ಜನ್ಮ. ಮಾಂಡವ್ಯ ಋಷಿಯ ಶಾಪದ ಪರಿಣಾಮವಾಗಿ ಯಮಧರ್ಮನು ಮಾನವನಾಗಿ ಹುಟ್ಟುವ ಉದ್ದೇಶ ಹೊಂದಿದನು. ಈ ಮಾನವ ವಿದುರ. ವಿದುರನು ಭಗವಂತ ಧರ್ಮದ ಅವತಾರವಾಗಿರುವುದರಿಂದ ಅವನು ಧರ್ಮ ಮತ್ತು ಶಾಸ್ತ್ರಗಳ ಜ್ಞಾನದಲ್ಲಿ ಅಪ್ರತಿಮನಾಗಿದ್ದನು ಮತ್ತು ಅವನ ಜೀವಿತಾವಧಿಯಲ್ಲಿ ಮಹಾತ್ಮ ಎಂದು ಪರಿಗಣಿಸಲ್ಪಟ್ಟನು. ಅವನು ಬಾಂಧವ್ಯ ಮತ್ತು ಕೋಪದಿಂದ ಸಂಪೂರ್ಣವಾಗಿ ದೂರವಿದ್ದರು. ಭೀಷ್ಮರು ವಿದುರನನ್ನು ರಾಜನಿಗೆ ಮಂತ್ರಿಯಾಗಿ ನೇಮಿಸಿದರು. ಧೃತರಾಷ್ಟ್ರ ಕುರುಡನಾಗಿದ್ದರು. ವಿದುರರು ಸೇವಕಿಗೆ ಜನಿಸಿದ ಮಗನಾಗಿದ್ದರು. ಅವರಿಬ್ಬರೂ ರಾಜರಾಗಲು ಸಾಧ್ಯವಾಗಲಿಲ್ಲ. ಹೀಗೆ ಪಾಂಡು ಹಸ್ತಿನಾಪುರದ ಮುಂದಿನ ರಾಜರಾಗ್ತಾರೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶವನ್ನು ಗಮನಿಸಬೇಕೆಂದರೆ, ವಿದುರನು ಯಮಧರ್ಮನ ಅವತಾರ. ನಂತರ ಪಾಂಡುವಿನ ಮೊದಲ ಮಗ ಯುಧಿಷ್ಠಿರ ಭಗವಾನ್ ಯಮಧರ್ಮನಿಂದ ಜನಿಸಿದರು ಅಂತ ನಮಗೆ ಗೊತ್ತಿದೆ. ವಾಸ್ತವವಾಗಿ ಯುಧಿಷ್ಠಿರ ಯಮಧರ್ಮನ ಮಗ, ಅಂದರೆ ವಿದುರನ ಮಗ ಅಂತಲೇ ಅಂದ್ಕೊಬೇಕಾಗುತ್ತೆ. ಇಲ್ಲಿಗೆ ಇಂದಿನ ಅಧ್ಯಾಯ ಅಂದರೆ ಮಹಾಭಾರತದ 4ನೇ ಅಧ್ಯಾಯ ಮುಗಿಯುತ್ತದೆ. ಧನ್ಯವಾದಗಳು.